ನಮ್ಮನ್ನು ಒಬ್ಬ ವಾಗ್ಮಿ ಅಲ್ಲ, ಒಬ್ಬ ಕಾಮಿಟೇಟ್ರಿಂದ ಇವತ್ತು ನಾನೇನಕ್ಕೆ ಈ ಪ್ರೋಗ್ರಾಮ್ ಬರೋಕ್ಕೆ ಒಪ್ಕೊಂಡೆ ಅಂದೆ, ನಮ್ಮ ಬಲಭಾಗದಲ್ಲಿ ಕುಂತಿದ್ದಾರೆ ನಮ್ಮ ಸಹೋದರರ ಸಂಜಯ್ ಅವ್ರು ಹೇಳಿದ್ರು ರೈತರು ಮಕ್ಕಳು ಕ್ರಿಕೆಟ್ ಆಡಬೇಕು. ಅದು ಖಂಡಿತವಾಗಿಯೂ ರೈತರು ಮಕ್ಕಳು ಆಡಲೇಬೇಕು ಕ್ರಿಕೆಟ್. ಯಾಕಂದರೆ ನಾನು ರೈತರು ಕುಟುಂಬದಿಂದ ಬಂದವನು, ಒಬ್ಬ ಬಡ ಕುಟುಂಬದಿಂದ. ನನಗೆ ಒಂದು ಬ್ಯಾಟು ತೊಗೊಳೋಂಥ ಒಂದು ಶಕ್ತಿ ಇರಲಿಲ್ಲ, ಒಂದು ಶೂಸ್ ತೊಗೊಳೋಂಥ ಶಕ್ತಿ ಇರಲಿಲ್ಲ. ನಾನು ಮನೆಯಿಂದ ನಂದು ಸ್ವಲ್ಪ ಹೇಳ್ಕೊಂತಿದ್ದು ಬೇಜಾರು ಮಾಡ್ಕೊಂಬೇಡಿ, ದಯವಿಟ್ಟು ಇವನು ಯಾರಪ್ಪ ಇವನ್ನ ಕರ್ಕೊಂಬಂದಿಲ್ಲಿ ವೇದಿಕೆ ಕೊಟ್ಬಿಟ್ಟು ಇವನು ಅವನ ಬಗ್ಗೆ ಮಾತಾಡೋಕ್ಕೆ ಹೇಳ್ತಾವನೆ ಅಂತ. ಯಾಕಂದರೆ 224 ಕ್ಷೇತ್ರದಲ್ಲಿ ಇವತ್ತು ಕ್ರಿಕೆಟ್ನ ಆಯೋಜಿಸ್ತವ್ರೆ ಅಂದರೆ ಅದು ಯಾರು ಈ ಕಾರ್ಯಕ್ರಮ ರೂಪಿಸಿದವರು ಅವ್ರಿಗೆ ನಿಜವಾಗ ನಾನು ತಲೆಬಾಗಿ ನಮಸ್ಕರಿಸ್ತೀನಿ. ಖಂಡಿತವಾಗಿಯೂ ಇವತ್ತು ಅವ್ರು 25 ಲಕ್ಷ ಫಸ್ಟ್ ಪ್ರೈಸು, ಆಮೇಲೆ ಇನ್ನೊಂದು 15 ಲಕ್ಷ ಅಂದ್ಕೊಂಡಿದ್ದೆ, ಒಂದು ಡಿಜಿಟ್ ಇದಾಗ್ಬಿಟ್ಟಿದೆ, 5 ಲಕ್ಷ ಆಗಿದೆ. ಅದಾದಮೇಲೆ 3ನೇ ಪ್ರೈಸ್ ಆಲ್ಮೋಸ್ಟ್ 2.5 ಲಕ್ಷ ಇರಬೇಕು. ಅದು ದುಡ್ಡಲ್ಲ, ಇವ್ರು ಹೇಳಿದಂಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಜೀವನದಲ್ಲಿ. ನಾವು ಒಂದು ವೇದಿಕೆಗಳು ತುಂಬ ಹಂಚ್ಕೊಂಡಿದ್ದೀನಿ, IPL ಅಲ್ಲಿ RCB ಈ ತಂಡಗಳಲ್ಲಿ ವೇದಿಕೆಗಳು ಹಂಚ್ಕೊಂಡಿದ್ದೀನಿ. ಇವತ್ತೇನೆಂದರೆ 224 ಕ್ಷೇತ್ರದಲ್ಲಿ ನಾವು ಇಂಡಿಯಾಗೆ ಆಡಿದಾಗ 96 ನಾವು ಕರ್ನಾಟಕದಿಂದ 12 ಜನ ಇಂಡಿಯಾಗೆ ಆಡ್ತಾ ಇದ್ವು. ಫುಲ್ ಇಂಡಿಯನ್ ಟೀಮು ನಾವೆಲ್ಲ ಇದ್ವು. ನಿಮಗೆ ದಿಗ್ಗಜರ ಹೆಸರುಗಳು ಹೇಳ್ತೀನಿ, ಲೆಜೆಂಡ್ಗಳ ಹೆಸರು ಹೇಳ್ತೀನಿ. ಸ್ಟಾರ್ಟಿಂಗ್ ವಿತ್ ಅನಿಲ್ ಕುಂಬ್ಳೆ, ದಿಗ್ಗಜ ಲೆಜೆಂಡು, ಅವರೊಬ್ಬರು ನಾಯಕರಾಗಿದ್ದರು. ಅಲ್ಲಿಂದ ನಮ್ಮದು ಸ್ಟಾರ್ಟ್ ಆಗಿ ನಾವು ಏನಂದರೆ ಸರ್ ಲಿಂಬಾವಳಿ ಸರ್ ನಮ್ಮದು ಟೀಮ್ ಮೀಟಿಂಗಲ್ಲಿ ಮಾತಾಡ್ತಾಯಿದ್ವಿ, ಬರೀ ಕನ್ನಡ ಮಾತಾಡ್ತಾಯಿದ್ವು. ಅದಕ್ಕೇ ಮ್ಯಾನೇಜರ್ ಕರೆದುಬಿಟ್ಟು ಇಲ್ಲಿ ಕನ್ನಡ ಮಾತಾಡೋಂಗಿಲ್ಲ, ಒನ್ ಲ್ಯಾಂಗ್ವೇಜ್ ಅಂದರೆ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಮಾತಾಡಬೇಕು ಅಂದ್ಬಿಟ್ಟು ಎಲ್ಲ ನಮಗೆ ಎಚ್ಚರಿಸಿದ್ರು. ನಾವು ಅಲ್ಲಿ ಕೇಳಿಸ್ಕೊಂಡು ಇವ್ರು ನಿಂತಿದ್ದೆ ಬನ್ನಿ ಇವ್ರದ್ದು ಅಂದ್ಬಿಟ್ಟು ನಾವು ಕನ್ನಡದಲ್ಲೇ ಮಾತಾಡಿದ್ವು. ಒಂದು ಆಲ್ಮೋಸ್ಟು 1 ವರ್ಷ ಕನ್ನಡದಲ್ಲಿ ನಾವು ಡಾಮಿನೇಟ್ ಮಾಡಿದ್ವಿ ಕ್ರಿಕೆಟ್. ಅದಲ್ಲದೆ ಇವತ್ತು ಪ್ರಧಾನಿಗಳು ಕೂಡ ಬಂದು ಇವಾಗ 3ನೇ ಟರ್ಮ್ ನಡೆಸ್ತಾ ಇದ್ದಾರೆ. ಇವತ್ತು ಅವ್ರು ಪ್ರಧಾನಿ ಆದಮೇಲೆ ನಾವು 2020 ವರ್ಲ್ಡ್ ಕಪ್ 2 ಸಲ ಗೆದ್ದಿದ್ವಿ. ಒಂದು ಫೈನಲ್ ಸೋತು 50 ಓವರ್ದು, ಅದು ಅಹಮದಾಬಾದಲ್ಲಿ. ಅದು ನಾವು ಮಾಡಿದ್ದ ತಪ್ಪು ನಿರ್ಣಯದಿಂದ ಅವರು ರಾಹುಲ್ ದ್ರಾವಿಡ್ ಒಂದು ಎಡವಟ್ಟು ಮಾಡಿದ್ರು, ಅಲ್ಲಿಂದ ನಾವು ಅದು ಸೋತು. ಇಲ್ಲಾಂದರೆ ಅದನ್ನು ಗೆಲ್ತಾ ಇದ್ವು. ಅದಲ್ಲದೆ ನಾನು ಹೆಚ್ಚಿಗೆ ಈ ವೇದಿಕೆನ ಉಪಯೋಗಿಸ್ಕೊಳಕ್ಕೆ ಇಷ್ಟಪಡಲ್ಲ. ದಯವಿಟ್ಟು 224 ಕ್ಷೇತ್ರಗಳಲ್ಲಿ ಹಳ್ಳಿಯ ಮಕ್ಕಳುಗಳಿಗೆ, ಈಗ ಫಸ್ಟೇ ಲಿಂಬಾವಳಿ ಸರ್ ಹೇಳಿದ್ರು, ಇಲ್ಲಿ ರಿಲಿಜನ್ ಬರಲ್ಲ, ಕ್ರಿಕೆಟಲ್ಲಿ ರಿಲಿಜನ್ ಇಲ್ಲ. ಇವತ್ತು ಕ್ರಿಕೆಟ್ ಆಸ್ತಿ ಇದ್ದರೆ ಇವತ್ತು 140 ಕೋಟಿ ಇಂಡಿಯನ್ದು ಇದು ಆಸ್ತಿ, ಯಾರಪ್ಪನ ಆಸ್ತಿ ಅಲ್ಲ ಇದು. ಇಲ್ಲಿ ಯಾವ ಭಗವಾನು ಇಲ್ಲ, ಗಾಡ್ ಆಫ್ ಕ್ರಿಕೆಟು ಇಲ್ಲ. ಗಾಡ್ ಆಫ್ ಕ್ರಿಕೆಟು ಇದ್ದರೆ ಎಲ್ಲ ಹುಡುಗರು ಇಲ್ಲಿ ಯಂಗ್ಸ್ಟರ್ಸು ಅವ್ರುಗಳು ಗಾಡ್ ಆಫ್ ಕ್ರಿಕೆಟು ಅಂತ ಹೇಳ್ತಾ, ಯಾಕಂದರೆ ನಾವು ಸ್ವಲ್ಪ ಟಯರ್ಡ್ ಆಗಿದ್ದೀವಿ, ಮ್ಯಾಚ್ ಮುಗಿಸ್ಕೊಂಡು ಬಂದಿದ್ದೀವಿ. ನಾನು ಇದನ್ನು ವೇದಿಕೆನ ಕಾಮಿಟಿ ಥರ ಯೂಸ್ ಮಾಡೋಕ್ಕೋಗಲ್ಲ. ದಯವಿಟ್ಟು ನೀವು ನನ್ನ ಕಡೆಯಿಂದ ಆ್ಯಸ್ ಎ ಕ್ರಿಕೆಟರ್, ಇಂಟರ್ನ್ಯಾಷನಲ್ ಕ್ರಿಕೆಟರು, ನಿಮ್ಗೆ ಏನಾದರೂ ರೂಪುರೇಷೆಗಳನ್ನ ಸಿದ್ಧ ಮಾಡಬೇಕಂದ್ರೆ, ಇವಾಗ ಟ್ಯಾಲೆಂಟ್ಸ್ ಬೇಕಂದರೆ, ಈ ಥರ ಏನೇ ಇದ್ದರೆ ನಾನು ನಿಮಗೆ ಫ್ರೀಯಾಗಿ ಮಾಡ್ತೀನಿ ಅಂತ ಈ ವೇದಿಕೆಯಲ್ಲಿ ಹೇಳ್ತೀನಿ. ಅದಲ್ಲದೆ ನೀವು ಯಾರು ಆರ್ಗನೈಸರ್ ಇದ್ದಾರೋ, ನನಗೊಂದು ಪೆನ್ಷನ್ ಬರುತ್ತೆ. ಆ ಪೆನ್ಷನ್ 1 ತಿಂಗಳು ಪೆನ್ಷನ್ನ ಈ ಆರ್ಗನೈಸರ್ಸ್ಗೆ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಅದು ನಂಬರ್ ಕೇಳ್ಬೇಡಿ ಡಿಜಿಟ್ನ, ಬಟ್ ನಾನು ಆ ಚೆಕ್ ಮೂಲಕ ನಿಮಗೆ ಕೊಡ್ತೀನಿ, 1 ತಿಂಗಳು ಪೆನ್ಷನ್ ಕೊಡ್ತೀನಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು.